ಈಗ ಜೈನರಷ್ಟೇ ಅಲ್ಲದೆ ಉತ್ತಮ ಸ್ವಾಸ್ಥ್ಯದ ಅವಶ್ಯಕತೆ ಇರುವ ಪ್ರತಿಯೊಬ್ಬರು ನ್ಯೂಟ್ರಿಷನ್ಸ್ ಉನ್ನತ ಹುದ್ದೆಯಲ್ಲಿರುವವರು, ಅನೇಕ ಬೃಹತ್ ಉದ್ಯಮಿಗಳು, ಹೀಗೆ ಅನೇಕರು ಜೈನ ಸಿದ್ಧಾಂತವನ್ನು ಒಪ್ಪುತ್ತಾರೆ. ಅವರೊಂದಿಗೆ ಸ್ನೇಹವನ್ನು ಬಯಸುತ್ತಾರೆ. ಕಾರಣ ಜೈನರು ಆರ್ಥಿಕವಾಗಿ ಸದೃಢತೆ ಹೊಂದಲು ಅವರಲ್ಲಿನ ಕಾರ್ಯಕ್ಷಮತೆ, ಸಂಕಲ್ಪ ಶಕ್ತಿ, ದೃಢ ನಿರ್ಧಾರ ಕಾರಣವೆನ್ನುವುದು ಅವರುಗಳು ತಿಳಿದುಕೊಂಡಿರುವ ವಿಷಯವಿರಬಹುದು. ಇವರಲ್ಲಿ ತಮ್ಮ ಅಪೇಕ್ಷೆಯನ್ನು ಸೀಮಿತದಲ್ಲಿಡುವ ಶಕ್ತಿ ಇರುತ್ತದೆ. ತಮ್ಮ ಅಗತ್ಯಕ್ಕಿಂತ ಹೆಚ್ಚಿನ ಉಳಿದ ಆದಾಯವನ್ನು ಇಲ್ಲದವರ ಸಹಾಯಕ್ಕಾಗಿ, ಧಾರ್ಮಿಕ ಕೆಲಸಕ್ಕಾಗಿ ಮೀಸಲಿಡುವುದು ಇವರ ಅಭ್ಯಾಸ. ಇವರ ಸಿದ್ಧಾಂತ ಇವರ ಜೀವನದಲ್ಲಿ ಆಸುಕಾಗಿದೆ. ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅವರ ಸಿದ್ಧಾಂತದಲ್ಲಿರುವ ಪ್ರಮುಖಾಂಶಗಳು. ಜೈನ ಧರ್ಮದಲ್ಲಿ ಈ ಆತ್ಮೋನ್ನತಿಯ ಮಾರ್ಗವನ್ನು ಹೇಳೋದಕ್ಕೆ ಬಹಳ ಮುಖ್ಯವಾದಂಥ ಅಣುವ್ರತಗಳನ್ನ ಅಥವಾ ಮಹಾವ್ರತಗಳನ್ನು ಸೂಚಿಸ್ತಾರೆ. ಇದು ಬಹಳ ವಂಡರ್ಫುಲ್ ಆಸ್ಪೆಕ್ಟ್ ಅಲ್ಲಿದೆ. ಅಹಿಂಸಾ, ಸತ್ಯವ್ರತಂ, ಅಚೌರ್ಯಂ, ತ್ಯಕ್ತ ಕಾಮತ, ಅಪರಿಗ್ರಹತ ಚೇತಿ ಪ್ರೋಕ್ತೋ ಧರ್ಮ ಸನಾತನ ಅಂತ. ಅಂದ್ರೆ 5 ವ್ರತಗಳು. ಮನುಷ್ಯ ತನ್ನ ಆತ್ಮವನ್ನು ಉದ್ಧಾರ ಮಾಡ್ಕೋಬೇಕಾದ್ರೆ, ತನ್ನ ಜೀವನವನ್ನು ಉದ್ಧಾರ ಮಾಡ್ಕೋಬೇಕಾದ್ರೆ ಅಳವಡಿಸಿಕೊಳ್ಳಲೇಬೇಕಾದಂಥ 5 ವ್ರತಗಳಿದೆ ಅಂತ ಹೇಳ್ತಾರೆ. ಬಹಳ ಮುಖ್ಯ ಇದು. ಅದರಲ್ಲಿ ಮೊದಲನೆಯದು ಅಹಿಂಸಾ. ಸತ್ಯವ್ರತ ನಿಮ್ಗೆ ಗೊತ್ತು, ಸತ್ಯವನ್ನೇ ಹೇಳೋದು. ಅಚೌರ್ಯಂ, ಕಳ್ಳತನ ಮಾಡದೇ ಇರೋದು. ತ್ಯಕ್ತ ಕಾಮತ ಅಂದ್ರೆ ಕಾಮ ಇಲ್ಲದೆ ಇರೋದು. ಬ್ರಹ್ಮಚರ್ಯ ಇರಬಹುದು ಅಥವಾ ಒಳಗಿನ ಕಾಮನೆಗಳು, ಬಯಕೆಗಳು, ಅದನ್ನ ನಿಗ್ರಹ ಮಾಡಿಕೊಳ್ಳೋದು. ಅಪರಿಗ್ರಹತ ಅಂದ್ರೆ ತನಗೆಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಟ್ಕೋತೀನಿ, ಅದಕ್ಕಿಂತ ಹೆಚ್ಚಿಂದು ನಾನು ಆಸೆ ಪಡಲ್ಲ ಅಂತ. ಅಹಿಂಸಾ, ಸತ್ಯವ್ರತಂ, ಅಚೌರ್ಯಂ, ತ್ಯಕ್ತ ಕಾಮತ, ಅಪರಿಗ್ರಹತ ಚೇತಿ ಪ್ರೋಕ್ತೋ ಧರ್ಮ ಸನಾತನ. ಈ 5 ವ್ರತಗಳನ್ನ ನಾವು ಜೀವನದಲ್ಲಿ ಬಹಳ ಕಟ್ಟುನಿಟ್ಟಾಗಿ ಶ್ರದ್ಧೆಯಿಂದ ಪಾಲಿಸ್ಕೊಂಡು ಬಂದ್ರೆ ನಮ್ಮ ಜೀವನ ಅತ್ಯಂತ ಸುಖಮಯವಾಗುತ್ತದೆ. ನಾವು ಮಾತ್ರ ಅಲ್ಲ, ಇಡೀ ನಮ್ಮ ಪರಿಸರ, ನಮ್ಮ ಸಮಾಜ ಬಹಳ ಸುಂದರಮಯವಾಗುತ್ತೆ ಅನ್ನುವಂಥದ್ದು ಈ ಒಂದು ಧರ್ಮದಲ್ಲಿ ಬಹಳ ಒತ್ತು ಕೊಟ್ಟು ಹೇಳುತ್ತೆ. ಈ ಜೈನ ಧರ್ಮದಲ್ಲಿ ಬಹಳ ಮುಖ್ಯ ಪ್ರಾಮುಖ್ಯತೆ ಇರೋದು ಅಹಿಂಸಾ ತತ್ವಕ್ಕೆ. ಅಹಿಂಸೆಯ ಬಗ್ಗೆ ಜೈನ ಧರ್ಮ ಬರದಷ್ಟು, ಹೇಳಿದಷ್ಟು ವ್ಯಾಪ್ತಿ ಬಹುಶಃ ಯಾವ ಧರ್ಮದಲ್ಲೂ ಹೇಳಿಲ್ವೇನು. ಪ್ರತಿಯೊಂದು ಧರ್ಮದಲ್ಲೂ ದಯೆ, ಅಹಿಂಸೆ ಅತ್ಯಂತ ಮುಖ್ಯವಾದ ವಿಷಯವೇ. ಆದರೆ ಜೈನ ಧರ್ಮ ಅಹಿಂಸೆ ತತ್ವಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಅದು ನಿಜವಾಗ್ಲೂ ನೋಡಿದ್ರೆ, ಕೇಳಿದ್ರೆ ಬಹಳ ಆಶ್ಚರ್ಯ ಆಗುತ್ತೆ, ಅದ್ಭುತ ಅನ್ಸುತ್ತೆ. ಅಲ್ಲಿ ಕಾಯ, ವಾಚ, ಮನಸ, ಯಾರಿಗೂ ಹಿಂಸೆಯನ್ನು ಮಾಡಬೇಡ ಅನ್ನೋದು ತತ್ವ. ಕಾಯ, ನಮ್ಮ ದೇಹದಿಂದ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದು, ವಾಕಿನಿಂದ ತೊಂದರೆ ಕೊಡಬಾರದು, ಮನಸ್ಸಿನಿಂದಲೂ ತೊಂದರೆ ಕೊಡಬಾರದು. ಇದರಲ್ಲಿ ಜೈನ ಧರ್ಮದಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಒಂದು ವಿಷಯ ಇದೆ. ಅದರಲ್ಲಿ ಸಂಕಲ್ಪ ಹಿಂಸೆ ಅಥವಾ ಭಾವ ಹಿಂಸೆ ಅಂತ. ಇದು ಈ ಒಂದು ತತ್ವ ಇಡೀ ವಿಶ್ವದ ಎಲ್ಲ ಜ್ಞಾನಿಗಳಿಗೂ ಅಥವಾ ಅಧ್ಯಾತ್ಮ ಚಿಂತಕರಿಗೂ ಬಹಳ ಪರಿಣಾಮ ಬೀರುವಂತಹ ವಿಷಯ. ಭಾವನೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾನು ಕೆಟ್ಟದ್ದನ್ನು ಭಾವಿಸ್ತಾ ಅವರ ಬಗ್ಗೆ ಅವ್ರಿಗೆ ಕೆಟ್ಟದ್ದಾಗ್ಲಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅಂತಂದ್ರೆ ಅವರಿಗೆ ಕೆಟ್ಟದ್ದಾಗೋದಲ್ಲ, ನಾವು ಅದರ ಪರಿಣಾಮವನ್ನ ಎಷ್ಟೋ ಜನ್ಮಗಳು ಬೇರೆ ಬೇರೆ ರೀತಿಯ ನರಕವನ್ನು ಅನುಭವಿಸ್ತಾ ನಾವು ಅದರ ಪನಿಷ್ಮೆಂಟ್ ತಗೊಳ್ಬೇಕಾಗುತ್ತೆ ಅಂತ. ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿದ ತಕ್ಷಣ ಅದರ ಎಫೆಕ್ಟ್ ನಮ್ಮ ಜನ್ಮದಲ್ಲಿ ನಾವು ಅದರ ಪನಿಷ್ಮೆಂಟ್ ನಾವು ತಗೋಬೇಕಾಗುತ್ತೆ.